ಹೇಳ್ತಾರೆ ಬಿಜೆಪಿ. ರಾಮ ಮಂದಿರ ಉದ್ಘಾಟನೆ ಕರೀಲಿಲ್ಲ ಸರ್. ಈಗ ನಾನು ನಿಮ್ಮಲ್ಲಿ ಒಂದೇ ಪ್ರಶ್ನೆ ಕೇಳೋದು, ನೀವು ನೇರ ಹೋಗಿ ಈಗ ಅದ್ವಾನಿ ಅವರಿಗೆ ಭಾರತ ರತ್ನ ಕೊಟ್ಟಿದ್ದಾರಲ್ಲ, ನಿಮ್ಮ ಒಪಿನಿಯನ್ ಏನು ಅಂತ ಕೇಳಿ. ಬಹುಶಃ ಅತ್ಯಂತ ಕಂಗಾಲಾಗುವಂತ ವ್ಯಕ್ತಿಗಳು ಯಾರಾದ್ರೂ ಕಾಂಗ್ರೆಸ್ ವ್ಯಕ್ತಿಗಳು. ಅವರು ಯಾರು ಆಲೋಚನೆ ಮಾಡಲಿಲ್ಲ. ಇವತ್ತು ಅದ್ವಾನಿ ಅವರು ಒಂದು ರೀತಿ ಎಲೆಕ್ಟ್ರಾಲ್ ಪಾಲಿಟಿಕ್ಸ್ ಇಂದ ದೂರ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ನಮ್ಮ ಒಂದು ಹಿರಿಯರ ತಂಡದ ನೇತೃತ್ವ ವಹಿಸಿಕೊಂಡಿದ್ದಾರೆ. ಅವರನ್ನೆಲ್ಲ ಕಡೆಗಣಿಸ್ತಾರೆ ಅಂತ ಇವರು ತಿಳ್ಕೊಂಡಿದ್ರು. ನಾವು ಕಡೆಗಣಿಸುವುದಲ್ಲ, ಅತ್ಯಂತ ಉನ್ನತ ಭಾರತ ದೇಶದ ಅತ್ಯಂತ ಉನ್ನತ ಗೌರವವನ್ನು ಅವರಿಗೆ ಕೊಡುವುದರ ಮುಖಾಂತರ ಅವರನ್ನು ಹೇಗೆ ಟ್ರೀಟ್ ಮಾಡಿದ್ದೇವೆ ಅಂತ ಹೇಳುವಂಥದ್ದನ್ನ ಇವತ್ತು ಇಡೀ ಕಾಂಗ್ರೆಸ್ಸಿಗರಿಗಂತೂ ನೇರವಾಗಿ ಕಾಂಗ್ರೆಸ್ಸಿಗರು ಬಹುಶಃ ಇವತ್ತು ನಾಳೆ ನಿಮ್ಮನ್ನು ಯಾರನ್ನು ಭೇಟಿ ಮಾಡಲಿಕ್ಕಿಲ್ಲ. ಅವರು ಸ್ವಲ್ಪ ಕಂಗಾಲಾಗಿ ಇದನ್ನ ಈ ಪ್ರಶ್ನೆ ನೀವು ಕೇಳಿದ್ರೆ ಅವರಿಗೆ ಕಂಗಾಲಾಗಬಹುದು ಅಲ್ವಾ ವಿಶ್ವಣ್ಣ? ಕಂಗಾಲು ಆಗಬಹುದು. ಇನ್ನೊಂದು ಕಡೆಗೆ ನಾವು ಎಚ್ಚರಿಕೆಗೋಸ್ಕರವೇ ಭಾರತ ರತ್ನ ಕೊಟ್ಟರು ಅಂತ ಸಮರ್ಥನೆಯನ್ನು ಮಾಡ್ಕೊಳ್ಬಹುದು ಸರ್. ಇದು ಕಾಮನ್ ಸರ್. ಮೂಗು ಬಿದ್ರು, ಇದು ಕೆಳಗೆ ಬಿದ್ರು ಕೂಡ ಮೂಗು ಮೇಲೆ ಅಂತ ಹೇಳುವಂತ ಜಯಮಾನವೇ ಕಾಂಗ್ರೆಸ್ನಲ್ಲಿ ಇರುವಂತದ್ದು. ಯಾರು ಮಾಡಿದ ಮೇಲೆ ಅದೌದೌದು ನಾವು ಅವತ್ತು ಹೇಳಿದ್ದೇವಲ್ಲ, ಅದಕ್ಕಾಗಿ ಹಿಂಗೆ ಮಾಡಿದ್ರು ಅಂತ ಹೇಳುವಂತದ್ದು. ಯಾವ ಕಾಲಕ್ಕೆ ಹೇಗೆ ಕೊಡಬೇಕು ಅಂತ ಮೋದಿ ಅವರಿಗೆ ಚೆನ್ನಾಗಿ ಗೊತ್ತು. ರಾಮ ಮಂದಿರ ನಿರ್ಮಾಣ ಆಗುವಂತಹ ಸಂದರ್ಭದಲ್ಲೇ ಅವರಿಗೆ ಕೊಡಬೇಕು ಅಂತ ಹೇಳುವಂತ ಉದ್ದೇಶದಿಂದಲೇ ಇದನ್ನು ಇಲ್ಲದ್ರೆ ರಾಮ ಮಂದಿರನೇ ಆಗ್ಲಿಲ್ಲ, ಭಾರತ ರತ್ನ ಯಾಕೆ ಕೊಟ್ರು? ಅಲ್ಲಿ ಪುನಃ ಅವರ ಪ್ರಶ್ನೆ. ಈ ಕಾಂಗ್ರೆಸ್ನವರ ಉಲ್ಟಾ ಪ್ರಶ್ನೆಗಳಿಗೆ ನಾವೆಲ್ಲ ಉತ್ತರ ಕೊಡುವಂತ ಅವಶ್ಯಕತೆಗಳಿಲ್ಲ. ಅದಕ್ಕೆ ಈ ರೀತಿಯ ಒಂದು ನೇರ ಒಂದು ಹೊಡೆತ ಹೆಂಗೆ ಅಂತ ಹೇಳಿದ್ರೆ ಅಲ್ಲೇ ಅನ್ಕಾನ್ಶಿಯಸ್ ಆಗಿ ಬೀಳುವಂತ ಹೊಡೆತಗಳನ್ನು ಕೊಟ್ಟರೆ ಕಾಂಗ್ರೆಸ್ನವರಿಗೆ ಬುದ್ಧಿ ಬರುವುದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಭಾರಿ ಸಂತೋಷದ ಸಮಯ ಇವತ್ತು. ಸರ್, ಇದನ್ನು ಹೊರತುಪಡಿಸಿ ಡೆಲ್ಲಿಗೆ ಕಾಂಗ್ರೆಸ್ನ 135 ಶಾಸಕರು ಕೇಂದ್ರ ಸರ್ಕಾರ ಪರಿಹಾರ ಕೊಟ್ಟಿಲ್ಲ, GST ಬಿಡುಗಡೆ ಮಾಡಿಲ್ಲ ಅಂತ ಪ್ರತಿಭಟನೆ. ನಾನು ನಿಮಗೆ ಒಂದು ಕೇಳ್ತೀನಿ, ನಾನು ಇವತ್ತು ಹೇಳೋದಿಲ್ಲ. 130ರಲ್ಲಿ 50%, 135ರಲ್ಲಿ 50% ಜನ ಹೋಗೋದಿಲ್ಲ. ನಾಳೆ ನೋಡಿಬೇಕಾದ್ರೆ ನಮಗೆ ಮಂತ್ರಿ ಸ್ಥಾನ ಕೊಟ್ಟರೆ ಮಾತ್ರ ಹೋಗ್ತೀವಿ, ನಮಗೆ ನಿಗಮ ಮಂಡಳಿ ಕೊಟ್ಟರೆ ಸರಿಯಾಗಿಲ್ಲ ಅಂತೇಳಿ. ಸರ್, ಅವರಿಗೆ ನ್ಯಾಷನಲ್ ಸ್ಟೇಟ್ ಇಂಟ್ರೆಸ್ಟ್ ಎಲ್ಲಿದೆ ಸರ್? ಅವರಿಗೆ ಶೋ ಆಗಬೇಕು ಮತ್ತು ಒಂದು ರೀತಿಯಲ್ಲಿ ಸ್ವಾರ್ಥದ ರಾಜಕಾರಣ ಆಗಬೇಕು. ಇದಕ್ಕೆ ಬೇಕಾಗಿ ಹೋಗ್ತಾರೆ. ಇವರು ಬರೋದಕ್ಕೆ ಹೋಗ್ತಾರಲ್ಲ, ಇವರಿಗೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಕೇಂದ್ರದ NDRF ಫಂಡ್ಸು, SDRF ಫಂಡ್ಸ್ ರಿಲೀಸ್ ಆಗದಿದ್ರು ಕೂಡ ನಾವು ಕೊಟ್ಟಂತ ನಿದರ್ಶನಗಳಿದಾವೆ. ಇದನ್ನು ಯಾಕೆ ಅವರು ನೋಡ್ತಾ ಇಲ್ಲ? ನಾವು ನೇರವಾಗಿ ಜನರಿಗೆಲ್ಲ ಕೊಟ್ಟಿದ್ದೇವೆ, ಆಮೇಲೆ ಅವರು ಕೊಟ್ಟದನ್ನ ನಾವು ರೀಇಂಬರ್ಸ್ ಮಾಡಿಕೊಳ್ಳುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಸರಿ, NDRF SDRF ಒಂದು ಗೈಡ್ಲೈನ್ಸ್ ಇದೆ, 3 ತಿಂಗಳಿಗೊಮ್ಮೆ ರಿಲೀಸ್ ಮಾಡುವಂಥದ್ದು ಇದೆ, ಎಲ್ಲವೂ ಇದೆ. ನಾವು ಕೂಡ ಏನು ಕೇಂದ್ರದ ಹಿಂದೆ ಬಿದ್ದಿಲ್ಲ ಅಂತಲ್ಲ, ನಾವು ಬಿದ್ದಿದ್ದೇವೆ. ಸ್ವಲ್ಪ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಅಂತ ಹೇಳುವಂಥದ್ದು ನಾವು ಕೂಡ ಕೇಳುವಂಥದ್ದನ್ನ ಮಾಡಿದ್ದೇವೆ. ಯಾರು ಕೊಡ್ತಿಲ್ಲ ಅಂತ ಹೇಳೋದು? ಇವರಿಗೆ ಯಾವುದರಲ್ಲಿ ಕೊರತೆ ಮೊನ್ನೆವರೆಗೆ ಹೇಳ್ತಾ ಇದ್ರು GST ನಮಗೆ ಅಷ್ಟು ಬಾಕಿ ಇದೆ, ಇಷ್ಟು ಬಾಕಿ ಇದೆ ಅಂತ. ಮೊನ್ನೆ ನಿರ್ಮಲಾ ಸೀತಾರಾಮನ್ ಎಲ್ಲ ಇಡೀ ದೇಶದಾದ್ಯಂತ ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು GST ಹೋಗಬೇಕಿತ್ತು, ಎಷ್ಟು ರಿಲೀಸ್ ಮಾಡ್ತೇವೆ ಅಂತ ಹೇಳಿ ಎಲ್ಲವನ್ನು ಹೇಳಿದ ಮೇಲೆ ಆಮೇಲೆ ಅವರದ್ದು ಸುದ್ದಿ ಇಲ್ಲ. ಎಲ್ಲ ಈ ರೀತಿಯ ಕುಹಕ ನಾಟಕ, ಇದನ್ನೆಲ್ಲ ಜನ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಇವರಿಗೆ ಈಗ ಡೆಲ್ಲಿಗೆ ಯಾಕೆ ಹೋಗುದು ಗೊತ್ತಾ? 1-2 ದಿನ ಡೆಲ್ಲಿಗೆ ಹೋದವ್ರದೆಲ್ಲ ತೋರಿಸಬಹುದಲ್ಲ. ಆ 2 ದಿನ ಆದ್ರೂ ಕೂಡ ಈ ಫ್ರೀ ಬೀಸು ಮತ್ತೊಂದು ಕೊಡುವಂತದ್ದಕ್ಕೆ ಜನ ಕಿರಿಕಿರಿ ಮಾಡುವಂಥದ್ದು ಬಿಟ್ಟು ಏನೋ ದುಡ್ಡು ತರಲಿಕ್ಕೆ ಹೋಗಿದ್ದಾರೆ. ಅಲ್ಲಿ ಇವರ ತಲೆಯಲ್ಲಿ ಏನು ಅಂತ ಹೇಳಿದ್ರೆ ಜನಗಳನ್ನ ಒಂದು ರೀತಿ ದಾರಿ ತಪ್ಪಿಸಿ ದುಡ್ಡು ತರಲಿಕ್ಕೆ ಕೇಂದ್ರಕ್ಕೆ ಹೋಗಿದ್ದಾರೆ. ಆ ದುಡ್ಡು ನಮಗೆ ಬರಬಹುದು ಅಂತ ಹೇಳುವಂತ ಒಂದು ಮಾನಸಿಕತೆಯನ್ನು ಹುಟ್ಟುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಸರ್, ಈಗ ಇವತ್ತು ಕಾರ್ಯಕ್ರಮ ಮತ್ತೆ ಸದಾನಂದ ಗೌಡ್ರ ಅವರ ನಿಲುವು ಏನಾರ ಬದಲಾವಣೆ ಆಗಬಾರ್ದು? ಬೆಂಗಳೂರು ಉತ್ತರ ಶಾಸಕರ ಒತ್ತಡ ಇತ್ತು ಸರ್. ಸದಾನಂದ ಗೌಡ್ರು ಏನ್ ತೀರ್ಮಾನ ಮಾಡಿಕೊಂಡ್ರು ಅಂತ ಸರ್, ಮುಖ್ಯವಾಗಿ ಒಂದು ಪದವನ್ನು ಕೂಡ ಬಳಕೆ ಮಾಡಿದ್ರಿ. ಅಲ್ಲಿ ಮಾಜಿ ಆದ್ರೇನು ಹಾಲಿ ಆದ್ರೇನು, ಮಾಜಿ ಅನ್ಕೊಂಡು ಹಾಲಿ ಅನ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿದ್ರಿ. ಅಲ್ಲ, ನಾನು ಎಲ್ಲ ಕಾರ್ಯಕರ್ತರಿಗೆ ಹೇಳಿದ್ದು, ಇದಕ್ಕೆ ನಮ್ಮದು ಭಾಷಣಗಳು ಉಂಟಲ್ಲ, ಸ್ವಯಂ ಭಾಷಣ ಅಲ್ಲ, ನಮ್ಮದು ಭಾಷಣಗಳೆಲ್ಲ ಕೆಳಗೆ ಕೂತವರೆಲ್ಲ ಹಿಂಗೆ ನಡ್ಕೋಬೇಕು ಅಂತ ಹೇಳುವಂತದಕ್ಕೆ ಮಾತ್ರ ಮಾಡಿರುವಂತದ್ದು. ಸರ್, ಸ್ಪರ್ಧೆ ಮಾಡ್ತೀರಾ ಹೇಗೆ? ಸರ್, ನಾನೇನು ಪಕ್ಷಕ್ಕಿಂತ ಮೇಲಿನವಲ್ಲ. ಪಕ್ಷದ ಆದೇಶವನ್ನು ಪಾಲಿಸುವಂತ ಒಬ್ಬ ಕಾರ್ಯಕರ್ತ. ಆದ ಕಾರಣ ಏನು ಮಾತಾಡಬಾರ್ದು ಅಂತ ಹೇಳಿದರೆ ನಾನು ಏನು ಮಾತಾಡೋದಿಲ್ಲ.